ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಗೆ ಮುಂದಾದ BJP ಹೈಕಮಾಂಡ್. ಎಸ್ ವೀಕ್ಷಕರೇ, ಹಾಗಾದರೆ ಯಾವ ರೀತಿಯ ಒಂದು ಬದಲಾವಣೆಗೆ ಕೈ ಹಾಕಿದೆ BJP ಹೈಕಮಾಂಡ್ನ ನಾವು ನೋಡ್ಕೊಂಬರೋಣ ಅಂತ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ರಾಷ್ಟ್ರ ರಾಜಕಾರಣದಲ್ಲಿ BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರು ಸಹ ಈಗ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಒಂದು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅವರು ಈಗ ಕ್ಯಾಬಿನೆಟ್ನಲ್ಲಿ ಒಂದು ಮಂತ್ರಿ ಸ್ಥಾನವನ್ನು ಸಹ ಒಂದು BJP ಒಂದು NDA ಮೈತ್ರಿಕೂಟದಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನವೂ ಸಹ ಒಂದು ಕೊಟ್ಟಿದೆ. ಅದರಂತೆಯೇ ಇವತ್ತು ಕ್ಯಾಬಿನೆಟ್ ಸಚಿವ ಸ್ಥಾನ ತಗೊಂಡಂಥ JP ನಡ್ಡಾ ಅವರು ಸಹ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ BJPಗೆ ಒಂದು ರಾಜೀನಾಮೆಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಅಂತ ಮಾತುಗಳು ಕೇಳಿಬರ್ತಾ ಇದೆ. ಅದರಂತೆಯೇ ಕರ್ನಾಟಕದಲ್ಲೂ ಸಹ ಒಂದು ದೊಡ್ಡ ಮಟ್ಟಿಗೆ ಒಂದು ಬದಲಾವಣೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಏನಪ್ಪ ಬದಲಾವಣೆ ಅಂತಂದರೆ, ಲೋಕಸಭಾ ಚುನಾವಣೆಯಲ್ಲಿ CT ರವಿ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಟಿಕೆಟನ್ನು ಬಯಸಿದರು. ಆದರೆ ಅಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟನ್ನು ಕೊಟ್ಟಂತಹ BJP ಹೈಕಮಾಂಡ್ CT ರವಿ ಅವರಿಗೆ ಒಂದು ಬೇರೆ ಪರ್ಯಾಯ ಮಾರ್ಗವನ್ನು ನೋಡೋಣ ಅಂತ ಅಂದ್ಬಿಟ್ಟು ಯಡಿಯೂರಪ್ಪನವರು ಮತ್ತು BJP ಹೈಕಮಾಂಡ್ CT ರವಿ ಅವರನ್ನು ವಿಧಾನ ಪರಿಷತ್ ಸ್ಥಾನಕ್ಕೆ ಒಂದು MLC ಸ್ಥಾನಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಈಗ ಚುನಾವಣೆಗೆ ನಿಲ್ಲಿಸಿದೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಸ್ಥಾನದಿಂದ ತೆರವಾದಂಥ ಈ MLC ಸ್ಥಾನಕ್ಕೆ CT ರವಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ CT ರವಿ ಅವರು MLC ಸ್ಥಾನಕ್ಕೆ ಆಯ್ಕೆಯಾದ ನಂತರ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಸಹ CT ರವಿಗೆ ಕೊಡಬೇಕು ಅಂತಂದು BJP ಹೈಕಮಾಂಡ್ ತೀರ್ಮಾನವನ್ನು ಮಾಡಿದೆ. ಹಾಗಾದರೆ CT ರವಿ ಅವರು ವಿರೋಧ ಪಕ್ಷ ಸ್ಥಾನವನ್ನು ತಗೊಂಡ್ರೆ MLC ವಿಧಾನ ಪರಿಷತ್ನಲ್ಲಿ, ಆಗ ವಿರೋಧ ಪಕ್ಷದ ನಾಯಕರಾಗಿ ವಿಧಾನಸಭೆಯಲ್ಲೂ ಸಹ R ಅಶೋಕ್ ಅವರು ಇದ್ದಾರೆ. ಹಾಗಾದರೆ ಒಕ್ಕಲಿಗ ಸಮುದಾಯಕ್ಕೆ ಎಲ್ಲನೂ ಕೊಟ್ಬಿಟ್ಟಂಗಾಗುತ್ತೆ ಅಂತಂದು ಇಲ್ಲಿ ವಿಧಾನಸಭೆಗೆ ಒಂದು ಒಕ್ಕಲಿಗ ಸ್ಥಾನವನ್ನು ಬದಲಾವಣೆ ಅಂತ ಮಾಡುವಂಥ ಒಂದು ಎಲ್ಲ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅಂತಲೇ ಹೇಳ್ಬೋದು. ಇನ್ನು ವಿಜೇಂದ್ರ ಯಡಿಯೂರಪ್ಪನವರು ಮತ್ತು R ಅಶೋಕ್ ಅವರ ಸಂಬಂಧ ಹೇಗಿದೆ ಅನ್ನೋದು ಸಹ ಇಲ್ಲಿ ಪ್ರಶ್ನೆ ಆಗ್ತದೆ. ಅದರಂತೆಯೇ ಇವತ್ತು ವಿರೋಧ ಪಕ್ಷದ ಸ್ಥಾನಕ್ಕೆ ಒಂದು ಬೇರೆ ಪರ್ಯಾಯ ನಾಯಕರನ್ನು ಹುಡುಕಬೇಕು ಅನ್ನೋದು ಸಹ BJP ಹೈಕಮಾಂಡ್ ಒಂದು ಚಿಂತನೆಯನ್ನು ನಡೆಸ್ತಾ ಇದೆ ಅಂತ ಮಾತುಗಳು ಸಹ ಕೇಳಿಬರ್ತಾ ಇದೆ. ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ನನಗೆ ಕೊಡ್ತಾರೆ ಅಂತಂದು ಆವಾಗವಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ಮಾಧ್ಯಮದ ಮೂಲಕ ಹೇಳಿಕೆಯನ್ನು ನೀಡೋದನ್ನು ನಾವೆಲ್ಲರೂ ಕೇಳಿದ್ದೀವಿ. ಆದರೆ ಲಿಂಗಾಯತ ಸಮುದಾಯಕ್ಕೆ ಈಗ BJP ಅಧ್ಯಕ್ಷರನ್ನು ಮಾಡಿರೋದ್ರಿಂದ, ವಿಜೇಂದ್ರ ಅವರು ಮಾಡಿರೋದ್ರಿಂದ ಈ ಯತ್ನಾಳ್ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೊಡೋದು ಅಸಾಧ್ಯದ ಮಾತು. ಈಗ ಪರ್ಯಾಯ ನಾಯಕ ಅಂತಂದರೆ ಈಗ ಆಲ್ರೆಡಿ ನಾವು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಆಲ್ರೆಡಿ ಮತ್ತೆ ಹಿಂದೆ ಒಂದು ಹೆಸರು ಕೇಳಿಬರ್ತಿತ್ತು, ಸುನೀಲ್ ಕುಮಾರ್ ಅವರಿಗೆ ಕೊಡಬೇಕು ಅಂತಂದು. ಕರಾವಳಿ ಭಾಗಕ್ಕೆ ಒಂದು ವಿರೋಧ ಪಕ್ಷದ ಸ್ಥಾನ ಎಲ್ಲಿ ಒಲಿಯುತ್ತೋ ಅನ್ನೋ ಒಂದು ಮಾತುಗಳು ಸಹ ಈಗ ಪಕ್ಷದ ವಲಯಲ್ಲಿ ಸಹ ಕೇಳಿಬರ್ತಾ ಇದೆ. ಈ ಹಿಂದೆಯೇ ಸುನೀಲ್ ಕುಮಾರ್ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗುತ್ತೆ ಅನ್ನೋ ಮಾತುಗಳು ಸಹ ಕೇಳಿಬಂದಿತ್ತು. ಆದರೆ ಕಾರಣಾಂತರದಿಂದ R ಅಶೋಕ್ ಅವರಿಗೆ ಆ ಸ್ಥಾನವನ್ನು ಕೊಡಬೇಕಾಗಿ ಬಂತು. ಈಗ ಮತ್ತೆ ಅಂಥ ಒಂದು ಅದೃಷ್ಟ ಸುನೀಲ್ ಕುಮಾರ್ ಅವರಿಗೆ ಒದಗಿ ಬಂದಿದೆ ಅಂತಲೇ ಸಹ ಹೇಳಲಾಗ್ತಾ ಇದೆ. ವಿರೋಧ ಪಕ್ಷ ಸ್ಥಾನ ಸುನೀಲ್ ಕುಮಾರ್ ಅವರಿಗೆ ಕೊಟ್ಟರೆ, ವಿಧಾನ ಪರಿಷತ್ನಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಒಂದು CT ರವಿ ಅವರನ್ನು ಕೊಟ್ಟರೆ, ಇನ್ನು ಲಿಂಗಾಯತ ಸಮುದಾಯಕ್ಕೆ ವಿಜೇಂದ್ರಣ್ಣ ಅವ್ರನ್ನ ರಾಜ್ಯಾಧ್ಯಕ್ಷರನ್ನು ಮಾಡಿದ್ದಾರೆ. ಇನ್ನು ಒಕ್ಕಲಿಗ ಸಮುದಾಯದಂಥ ಹಳೆ ಮೈಸೂರು ಭಾಗದಲ್ಲಿ ಇವತ್ತು HD ಕುಮಾರಸ್ವಾಮಿನವ್ರನ್ನ ಕ್ಯಾಬಿನೆಟ್ನಾಗೆ ತಗೊಳ್ಳೋದ್ರ ಮೂಲಕ, ಇನ್ನು ಶೋಭಾ ಕರಂದ್ಲಾಜೆ ಅವರು ಒಕ್ಕಲಿಗ ಸಮುದಾಯದವ್ರ ಮೂಲಕ ಒಂದು ಒಕ್ಕಲಿಗ ಸಮುದಾಯಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಂಗಾಗುತ್ತೆ, ಮತ್ತು ಹಿಂದುಳಿದ ವರ್ಗಕ್ಕೂ ಪ್ರಾಮುಖ್ಯತೆಯನ್ನು ಕೊಟ್ಟಂಗಾಗುತ್ತೆ, ಮತ್ತು ಲಿಂಗಾಯತ ಸಮುದಾಯಕ್ಕೂ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಂಗಾಗುತ್ತೆ ಅಂತ ಅಂದ್ಬಿಟ್ಟು BJP ಹೈಕಮಾಂಡ್ ಈ ಒಂದು ದೊಡ್ಡ ನಿರ್ಧಾರಕ್ಕೆ ಕೈ ಹಾಕೋದು ಚಾನ್ಸಸ್ ತುಂಬಾ ಇದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಕಾದು ನೋಡೋಣ, ಇದೆಲ್ಲದ್ರದ್ದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗ್ತದೆ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.